ಹೂ ಹಣ್ಣು ಹಾಗೂ ತರಕಾರಿ ಬೆಳೆಗಳಿಗೆ ನಿರ್ದಿಷ್ಟ ಹವಾಗುಣ ಇರಬೇಕು. ಬಿಸಿಲು ಹೆಚ್ಚಾದರೂ ಅಥವಾ ಕಡಿಮೆಯಾದರೂ, ಮಳೆ ಹೆಚ್ಚಾದರೂ ಅಥವಾ ಕಡಿಮೆಯಾದರೂ ಬೆಳೆಗಳ ಬೆಳವಣಿಗೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇಂಥದ್ರಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಜಡಿಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ತತ್ತರಿಸಿದ್ದಾರೆ. ಬೆಳೆಗಳ ಬೇರುಗಳು ಕೊಳಿತಾ ಇರೋದು, ಡೋಣಿ ರೋಗ ವ್ಯಾಪಿಸ್ತಾ ಇರೋದು, ಇನ್ನು ಹೂಗಳು ಅರಳದೇ ಇರೋ ಘಟನೆಗಳು ರೈತರಲ್ಲಿ ಆತಂಕ ಹೆಚ್ಚಿಸಿವೆ. ತರಕಾರಿಗಳಿಗೂ ವಿವಿಧ ರೀತಿಯ ರೋಗಗಳು ಬಾಧಿಸ್ತಾ ಇದ್ದು ಉತ್ಪಾದನೆ ಕಡಿಮೆಯಾಗುವ ಭೀತಿ ಹೆಚ್ಚಾಗ್ತಾ ಇದೆ. ತಾಳಹಳ್ಳಿ ರಮೇಶ್ ಅಂತೇಳಿ ನನ್ನ ಹೆಸರು. 15 ದಿವಸದಿಂದ ಮಳೆ ತುಂತುರು ಈ ಥರ ಜೋರಾಗಿ ಹೊಡೆಯೋದ್ರಿಂದನೂ ಬೆಳೆಗಳಿಗೆ ಹಾನಿ ಆಗಿ ರೈತರೆಲ್ಲ ಸರ್ವನಾಶನ ಆಗಿದ್ದಾರೆ. ಮಾರ್ಕೆಟ್ಗೆ ಹೂವು ಎತ್ಕೊಂಡು ಹೋದರೆ ಹೂವಲ್ಲೆಲ್ಲ ಹೂವು ಕಸ್ತೋಗಿರ್ತೈತೆ. ಗಿಡ ಎಲ್ಲ ಚುಕ್ಕೆ ರೋಗ ಬಿದ್ದು, ಡೌನಿ ರೋಗ ಬಿದ್ದು ಎಲ್ಲ ಎಲೆ ಉದುರೋತೈತೆ. ಈ ತುಂತುರು ಮಳೆ ಬೀಳೋದ್ರಿಂದ ತ್ಯಾವನಾಂಶ ಜಾಸ್ತಿ ಆಗಿ ಬೇರೆಲ್ಲ ಕಸ್ತೋತೈತೆ. ನಾವೇನೇ ಮಾಡಿದ್ರು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಬೇರೆ ಬೆಳೆ ಇಕ್ಬೇಕಂತಂದರೆ ಹೀಗೆ ಸಾಲ ವಾಲ ಮಾಡಿ ಲಾಸ್ ಆಗಿ ರೈತ ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ದಾರೆ. ಇನ್ನು ಮುಂದೆ ಇದೇ ಥರ ಮಳೆ ಆದರೆ ಏನು ಬೆಳೆನೂ ಇಡೋಕ್ಕಾಗಲ್ಲ. ರೈತರ ಪಾಡು ನಾಯಿ ಪಾಡಕ್ಕಿಂತ ಕಡೆ ಆಗಿದೆ. ಈ ಮಳೆಯಿಂದ ಈ ಥರ ಹಾನಿಯಾಗಿ ರೈತರಿಗೆ ಜಾಸ್ತಿ ಅನಾನುಕೂಲವಾಗಿದೆ. ಈ ಮಳೆ ತುಂತುರು ಮಳೆ ಈ ಥರ ಜಡಿ ಹಿಡಿಯೋದ್ರಿಂದನೂ ಎಲೆ ಎಲ್ಲ ಚುಕ್ಕೆ ರೋಗ ಬಿದ್ದು ಉದುರೋತೈತೆ, ಡೌನಿ ರೋಗ. ಬೇರೆಲ್ಲ ಸತ್ತೋಗ್ತಾ ಇದೆ ತ್ಯಾವನಾಂಶ ಜಾಸ್ತಿ ಆಗಿ. ಹೂವಲ್ಲಿ ನೀರು ನಿಂತ್ಕೊಂಡು ಹೂವೆಲ್ಲ ಕಸ್ತೋಗ್ತಾ ಇದೆ. ಆ ಹೂವು ಮಾರ್ಕೆಟ್ಗೆ ಎತ್ಕೊಂಬಂದರೆ ಟ್ರಾನ್ಸ್ಪೋರ್ಟಿಂಗ್ ಇಲ್ಲ. ರೈತರೆಲ್ಲ ಹೂವು ಮಾರ್ಕೆಟೆಲ್ಲ ಕುಮ್ಮರಿಸ್ಬಿಟ್ಟು ಬರ್ತಾಯಿದ್ದಾರೆ. ₹1 ರೈತರು ಯಾರು ಮಾರ್ಕೆಟಿಂದ ತಗೊಂಬರ್ತಾ ಇಲ್ಲ. ಈ ಥರ ಕಸ್ದು ಎಲ್ಲ ಹೂವು ಟ್ರಾನ್ಸ್ಪೋರ್ಟಿಂಗ್ ಇಲ್ಲ, ಮಾರ್ಕೆಟಲ್ಲೇ ಚರಂಡಿಗೆ ಆರಿಸ್ಬಿಟ್ಟು ಬರೋ ಅಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಯಾವುದು ಇದೇ ಥರ ತುಂತುರು ಮಳೆ ಬೀಳ್ತಾಯಿದ್ರೆ ಯಾವುದೇ ಥರ ಗಿಡ ಡೆವಲಪ್ಮೆಂಟು ಆಗೋಲ್ಲ, ಗಿಡ ಸತ್ತೋಗುತ್ತೆ. ಇಕ್ಕಿರೋ ಬೆಳೆ ಯಾವುದೇ ಇಂಪ್ರೂವ್ಮೆಂಟ್ ಕೂಡ ಆಗೋದಿಲ್ಲ. ರೈತರು ಪೂರ್ತಿ ನಷ್ಟದಲ್ಲೇ ಇದ್ದಾರೆ. ಈಗ ಸಾಲ ವಾಲ ಮಾಡಿ ಹಾಕಿ ಅದಕ್ಕೆ ಹಾಕಿರೋ ಬಂಡವಾಳ 10% ಕೂಡ ಬಂದಿಲ್ಲ ರೈತರಿಗೆ. ಈ ಥರ ಆಗಿ ರೈತರು ಪೂರ್ತಿ ಮುಳುಗೋಗಿದ್ದಾರೆ ನೀರಲ್ಲಿ. ಏನೋ ಚಿಕ್ಕಬಳ್ಳಾಪುರದ ಯುವಕ ಶಶಿ ಅನ್ನೋರು ಕೈ ತುಂಬ ಸಂಬಳವಿದ್ದ ಸಾಫ್ಟ್ವೇರ್ ಕೆಲಸ ಬಿಟ್ಟು ತೋಟಗಾರಿಕೆಯತ್ತ ಮುಖ ಮಾಡಿದರು. ದ್ರಾಕ್ಷಿಯಲ್ಲಿ ನಷ್ಟ ಅಂಥೇಳಿ ತನ್ನ 1.5 ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೂಕೋಸು ಬೆಳೆ ನಾಟಿ ಮಾಡಿದರು. ಇನ್ನೇನು ಬೆಳೆ ಕೈಗೆ ಬರಬೇಕು ಅನ್ನುವಷ್ಟರಲ್ಲಿ ನಿರಂತರವಾದ ಮಳೆಯಿಂದಾಗಿ ಹೂಕೋಸು ಹಾಳಾಗಿದೆ. ಬೆಳೆಯಲ್ಲಿ ನೀರು ನಿಲುಗಡೆ ಒಂದೆಡೆಯಾದರೆ ತಂಪಾದ ಜಮೀನಿನಲ್ಲಿ ಹೂಕೋಸು ಗಡ್ಡೆ ಬಿಡ್ತಾ ಇಲ್ಲ. ಮತ್ತೊಂದೆಡೆ ತಗ್ಗು ಪ್ರದೇಶದಲ್ಲಿರುವ ದ್ರಾಕ್ಷಿ, ರಾಗಿ ಸೇರಿದಂತೆ ಬೆಳೆಗಳು ಕಣ್ಮುಂದೆನೇ ಹಾಳಾಗ್ತಾ ಇವೆ. ನಮ್ಮ ಹೆಸರು ಶಶಿಕುಮಾರ್ ಅಂತ. ನಾನು ಬಂದ್ಬಿಟ್ಟು ಸಾಫ್ಟ್ವೇರ್ ಕಂಪ್ನಿಯಲ್ಲಿ IBM ಅಲ್ಲಿ ಜಾಬ್ ಮಾಡ್ತಿದ್ದೆ ಒಂದು ಟೈಮಲ್ಲಿ, ಅಂದರೆ ಒಂದು 5-6 ಇಯರ್ಸ್ ಬ್ಯಾಕ್. ನಾನು ಆ ಕೆಲಸನ ರಿಸೈನ್ ಮಾಡಿ ಇಲ್ಲಿ ಬರೋಕ್ಕೆ ರೀಸನ್ ಏನು ಅಂತಂದರೆ, ನಮ್ಮ ಫಾದರ್ ಅವ್ರದ್ದೆಲ್ಲ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಎಲ್ಲ ವ್ಯವಸಾಯದ ಫೀಲ್ಡೇ, ಅಂದರೆ ಫಾರ್ಮಿಂಗ್ ಫೀಲ್ಡೇ ಇರೋದ್ರಿಂದ ಅದೇ ಇದರಲ್ಲೇ ನಾನು ಇರಬೇಕು ಅನ್ನೋ ಈ ಉದ್ದೇಶದ ಮೇಲೆ ಜಾಬ್ ರಿಸೈನ್ ಮಾಡಿ ಇಲ್ಲಿ ಬಂದು ವ್ಯವಸಾಯ ಮಾಡೋಣ ಅಂತ ಬಂದಮೇಲೆ ಇದು ಮಾಡ್ತಾ ಇರೋದೆಲ್ಲ ಸರಿ ಇದೆ. ಬಟ್ ಏನು ಅಂತಂದರೆ ಇವಾಗ 4 ಇಯರ್ಸ್ 5 ಇಯರ್ಸಿಂದ ಏನು ಚಿಲ್ಲರೆ ಬೆಳೆಗಳು ಇದ್ದಿದ್ದು ದ್ರಾಕ್ಷಿ ತೋಟನ ತೆಗೆದಾಕಿ ಚಿಲ್ಲರೆ ಬೆಳೆಯಲ್ಲೇ ಏನೋ ಬೆಳಿಬೋದು ಅನ್ನೋ ಉದ್ದೇಶದ ಮೇಲೆ ನಾವು ಬೆಳೆ ಇಟ್ಕೊಂಡಿದ್ದು. ಅದು ಬಂದುಬಿಟ್ಟು ನಮ್ಗೆ ಇವಾಗ ಈ ಮಳೆಗಳ ಅವಾಂತರದಿಂದ ಜಾಸ್ತಿ ತೊಂದರೆ ಆಗ್ತಾಯಿದೆ. ಆ ಬರೋ ಮಳೆ ನಾವು ಅದಕ್ಕೆ ಹಾಕೋ ಫರ್ಟಿಲೈಸರು ಎಲ್ಲ ಪ್ರತಿಯೊಂದೂ ಎಲ್ಲನೂ ವೇಸ್ಟೇ ಆಗ್ತಾಯಿದೆ. ಏನು ಅಂದರೆ ಭೂಮಿಗೆ ಹಾಕಿದರೆ ಅದರಲ್ಲೇ ಇರುತ್ತೆ ಅನ್ನೋ ಉದ್ದೇಶ ಅಷ್ಟೇ. ನಾವು ಇಡೋ ಕ್ರಾಪ್ ಮೇಲೆ ಹಾಕಿರೋ ಬೇಸಾಯಗಳಾಗಲಿ, ಗೊಬ್ಬರಗಳಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೂ ಅದಕ್ಕೆ ಹೆಲ್ಪ್ಫುಲ್ಲಾಗೇ ಸಹಕರಿಸ್ತಾ ಇಲ್ಲ. ಅದ್ರ ಜೊತೆಗೆ ಇವಾಗ ಕೋಸು ಬೆಳೆ ಇಕ್ಕಿದ್ದೀನಿ. ಆ ಕೋಸು ಬೆಳೆಯಲ್ಲಿ ಇವಾಗ ಇನ್ನೊಂದು 15-20 ಡೇಸ್ಗೆ ನಂಗೆ ಬೆಳೆ ಕೈಗೆ ಬಂದು ಅನುಕೂಲ ಆಗುತ್ತೆ ಅನ್ನೋ ಈ ಉದ್ದೇಶದಿಂದ ಮಾಡಿದ್ದು. 2-2.5 ಲಕ್ಷ ಬಂಡವಾಳ ಹಾಕಿ ನಾನು ಅದನ್ನು ಮಾಡಾದ್ಮೇಲೆ ಇವಾಗ ಬಂದುಬಿಟ್ಟು ಅದು ಇನ್ನೊಂದು 15 ಡೇಸಲ್ಲಿ ರೆಡಿ ಆಗುತ್ತೆ ಅನ್ನೋವಾಗ ಈ ಮಳೆ ಅವಾಂತರದಿಂದ ನೀರು ನಿಂತು ಎಲ್ಲ ಫುಲ್ಲು ಗಡ್ಡೆ ಎಲ್ಲ ಡ್ಯಾಮೇಜ್ ಬಂದು ಹಾಳಾಗ್ತಾಯಿದೆ. ಆ ಹಾಳಾಗೋ ರೀಸನ್ನಿಂದ ಫುಲ್ಲು ತೊಂದರೆ ಆಗಿ ಮಾರ್ಕೆಟಿಗೆ ತೊಗೊಂಡೋದ್ರೆ ಅದಕ್ಕೆ ಯಾರೂ ಸಹಕರಿಸ್ತಾ ಇಲ್ಲ. ಡ್ಯಾಮೇಜ್ ಇರೋದ್ರಿಂದ ಇಲ್ಲ ಆಗಲ್ಲ, ಹಂಗಾಗಲ್ಲ, ಹಿಂಗಾಗಲ್ಲ, ರಿಜೆಕ್ಷನ್ ಕೊಡ್ತಾರೆ. 100-150 ರೂಪಾಯಿಗೆ ಫುಲ್ ಮೂಟೆ ಕೇಳ್ತಾರೆ ಅವರು. ನನಗೆ ಅದು ಇಲ್ಲಿ ನಾನು ಲಕ್ಷಗಳು ಬಂಡವಾಳ ಆಗಿಬಿಟ್ಟು ತೊಗೊಂಡೋಗಿ 150-200 ರೂಪಾಯಿಗೆ ಮಾರಿದ್ರೆ ನಾನು ಯಾವುದೇ ಕಾರಣಕ್ಕೂ ದುಡ್ಡು ಅನ್ನೋದು ನೆಕ್ಸ್ಟು ಬೆಳೆ ಇಕ್ಕೋಕ್ಕಾಗಲಿ, ಬೆಳೆಗೆ ನೆಕ್ಸ್ಟು ಅದೇ ಇದರಲ್ಲೇ ಇರಬೇಕು ಅನ್ನೋ ಉದ್ದೇಶ ಆದರೆ ಇಲ್ಲಿಗೆ ಸತ್ತೋಗುತ್ತೆ. ಆ ಥರ ಸಾಯಬಾರ್ದು ಅಂದರೆ ಸರ್ಕಾರ ಅನ್ನೋದೇನಿದೆ ಏನೇನಕ್ಕೂ ಎಲ್ಲ ಸ್ಪಂದಿಸ್ತೀರಾ. ನಮ್ಮ ರೈತರ ನೋವು ನಾನು ಸ್ವಲ್ಪ ತಿಳುವಳಿಕೆಯಿಂದ ತಿಳ್ಕೊಂಡು ನಮ್ಮ ಸ್ಪಂದಿಸ್ಬೇಕಂತ ಕಳ್ಕಳಿಯಾಗೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ.
ಇನ್ನು ನಿರಂತರ ಜಡಿ ಮಳೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಈಗ ಯಾಕಾದರೂ ಜಡಿ ಮಳೆ ಬರ್ತಿದೆಯೋ ಮಾರಾಯ ಅಂತ ಮಳೆರಾಯನಿಗೆ ಶಪಿಸುವಂತಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.